ನಾನು ಇದುವರೆಗೂ ಒಂದು GT ಟಿ ಶರ್ಟೇ ನೋಡಿಲ್ಲ. ಹೌದು. ಸ್ಟೇಡಿಯಂ ಅಲ್ಲೂ ನೋಡಬಾರ್ದು, ನೆಕ್ಸ್ಟ್ ಅವ್ರನ್ನ ನೋಡಬಾರ್ದು, ಫೈನಲ್ ಅವ್ರನ್ನ ನೋಡಬಾರ್ದು. ಫ್ಯಾಮಿಲಿ ರಿಯುನೈಟೆಡ್. ನಮ್ಮನ್ನ ಬಂದಿದ್ದಾರಲ್ಲ ಸ್ಪೆಷಲ್ ನೋಡಿ ಗೈಸ್, ನನಗೋಸ್ಕರ ಮಾಡಲ್ಲ. ಲುಕ್ ಅಟ್ ದ ನೇಮ್. ನಮ್ಮ ಬೆಂಗಳೂರಲ್ಲಿ 12:15 12:30 1 ಗಂಟೆಗೆಲ್ಲ ಬಾಕ್ಲಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ 12 ಗಂಟೆಯಿಂದ 6 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಐ ಆಮ್ ಫೀಲಿಂಗ್ ಬ್ರೆತ್ಲೆಸ್. ವಿರಾಟ್ ಕೊಹ್ಲಿ, ಯು ಬೆಟರ್ ವಿನ್. ಓಕೆ, RCB. ಅಲ್ಲಿಂದ ಓನ್ಲಿ ಫಾರ್ ಮ್ಯಾಚ್. ಯಂಗ್ ಅಂಡ್ ಎನರ್ಜೆಟಿಕ್ ಆಂಟಿ ಅಂಕಲ್ ಬಂದಿದ್ದಾರೆ. ಇವತ್ತು RCB ಗೆಲ್ಲೇಬೇಕು. ಏನಂತೀರಾ? ಎಷ್ಟು ಹತ್ತಿರದಿಂದ ಕಪ್ ನೋಡ್ಬೇಕಾಗ್ಬೋದು ನೋಡಿ. RCB ಗೆಲ್ಲದ್ ನೋಡಿದೆ ಸಂತೋಷ. ಅದ್ರಲ್ಲಿ ಸೆಮಿಫೈನಲ್ ಅಲ್ಲಿ ನಾವು ಎಲ್ಲೆಲ್ಲಿಂದನೋ ಫ್ಲೈಟ್ ಇಟ್ಕೊಂಡು ಇಲ್ಲಿಂದ ಬಂದು ನಾವು ಮ್ಯಾಚ್ ಮುಗಿಸ್ಕೊಂಡು ಮಧ್ಯರಾತ್ರಿ 1 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಇದೇ ರೆಸಾರ್ಟಿಗೆ ಬಂದಿದ್ದು. ದಿಸ್ ರೆಸಾರ್ಟ್ ಇಸ್ ಸೋ ಬ್ಯೂಟಿಫುಲ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. ಹೆಲೋ, ಗುಡ್ ಮಾರ್ನಿಂಗ್. Zylo is reunited with his favorite person. Yes, we are reunited. Family reunited. Reunited. ವಸಂತ, ಏನ್ ಅಡಿಗೆ ಮಾಡಿದ್ದೀರಾ ಈ ಮನೆ ಅಳಿಯಂಗೆ? ಅಕ್ಕಿ ರೊಟ್ಟಿ, ಆಮೇಲೆ ಎಣ್ಣಿನ ಪಲ್ಯ, ಆಮೇಲೆ ತರಕಾರಿ ಬೇಯಿಸಿದ್ದೀವಿ, ಮೊಸರನ್ನ, ಬಿಳಿ ಅನ್ನ, ಓಕೆ, ಹಣ್ಣುಗಳು ಇಟ್ಟಿದ್ದೀವಿ. ಓ, ಇಷ್ಟೊಂದು ಮಾವಿನ ಹಣ್ಣು. ಅಲ್ಲ, ನಾನು ಒಬ್ಳೆ ಇದ್ದಾಗ ಇಷ್ಟು ಚೆನ್ನಾಗಿ ಅಡುಗೆ ಮಾಡಲ್ಲ. ಇದು ಪಾರ್ಶಾಲಿಟಿ ಅಲ್ವಾ? ಇಟ್ಟಿದ್ದೀವಿ ಅಷ್ಟೇ. ದೊಡ್ಡ ಪಾರ್ಶಾಲಿಟಿ ಇದು. ನಮ್ಮನ್ನ ಬಂದಿದ್ದಾರಲ್ಲ ಸ್ಪೆಷಲ್. ನೋಡಿ ಗೈಸ್, ನನಗೋಸ್ಕರ ಮಾಡಲ್ಲ. ಇಲ್ಲ. ಹಾಯ್ ಸರ್, ಮಿಸ್ಟರ್ ಪ್ರವೀಣ್. ಈ ಮನೆ ಅಳಿಯಂಗೆ ಇಷ್ಟೊಂದೆಲ್ಲ ಸ್ಪೆಷಲ್ ಊಟ ತಿಂಡಿ ನಾನಿದ್ದಂಗೆ ಮಾತ್ರ ಮಾಡ್ಕೊಡೋದು. ನೀವು ಬಂದಿದ ತಕ್ಷಣ ಇಷ್ಟೊಂದೆಲ್ಲ ವೆರೈಟಿ. ವಸಂತ ಅವ್ರಿಗೆ ನಾನು ಇಷ್ಟ ಅದಕ್ಕೆ ಮಾಡಿದ್ದಾರೆ. ಅಕ್ಕಿ ರೊಟ್ಟಿ ನಾನು ಹೇಳಿದ್ರೆ ಅವ್ರು ಮಾಡ್ತಾರೆ. ಇದು ಬದನೆಕಾಯಿ ಪಲ್ಯ ಮಾಡ್ಕೊಡಿ, ಕರಿ ಮಾಡ್ಕೊಡಿ. ನಾನು ಸ್ಪೆಷಲ್ ಮಸಾಲೆ ಮಾಡಿ ಅಂದ್ರೆ ಅವ್ರು ಮಾಡಿದ್ದಾರೆ. ಓಕೆ, ಏನ್ ಇಷ್ಟ ಆಯ್ತು ನಿಮ್ಗೆ? ಎಲ್ಲ ಇಷ್ಟ. ಹೇಳಿ. ಅಕ್ಕಿ ರೊಟ್ಟಿ ಸೋ ಗುಡ್. ತುಪ್ಪ, ಅಕ್ಕಿ ರೊಟ್ಟಿ, ಬೆಣ್ಣೆ, ಪಲ್ಯ. ನಿಮ್ಗೆ ಈ ತರ ಸರ್ವಿಸ್ ಸಿಗುತ್ತಾ ದುಬೈಯಲ್ಲಿ? ದುಬೈಲಿ ಸರ್ವಿಸ್ ಸಿಗುತ್ತೆ, ಅಂದ್ರೆ ಈ ತರ ಸಿಗುತ್ತೆ. ಹೋಟೆಲ್ ಸರ್ವಿಸ್ ಮನೆಯಲ್ಲಿ. A few moments later. Hi you guys, welcome back after ನಮಸ್ಕಾರ. after a long rest and now ನಾನು ಮತ್ತೆ ಪ್ರವೀಣ್. ಮಿಸ್ಟರ್ ಪ್ರವೀಣ್, say hi to my vlog. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಬ್ಯಾಂಗ್ಳೂರಿಂದ ಇವತ್ತು, ದುಬೈಯಿಂದ. ತುಂಬಾ ದಿನ ಆದ್ಮೇಲೆ ನಿಮ್ಮ ಫೇಸ್ ತೋರಿಸ್ತಾ ಇದ್ದೀರಾ ನನ್ನ ಬ್ಲಾಗ್ ಅಲ್ಲಿ. ಸೊ ಎಸ್, ನಿಮ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಖುಷಿ ಆಗುತ್ತೆ. ವೀಕ್ಷಕರಿಗೆ, ಎಲ್ಲ ನನ್ನ ಗೆಳೆಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಪ್ರವೀಣ್ ಇವತ್ತು ಬ್ಯಾಂಗ್ಳೂರಿಂದ ಮಾಡುವ ನಮಸ್ಕಾರ. ಎಸ್, ಬ್ಯಾಂಗ್ಳೂರ್ ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಪ್ರವೀಣ್. ಸೊ ಇನ್ ನೆಕ್ಸ್ಟ್ 1 ವಾರ ಫುಲ್ ಬ್ಯಾಂಗ್ಳೂರ್ ನಾವು ಬೀಟ್ಸ್ ಹಾಕೋದು ಅಲ್ವಾ? ಬೆಳಗ್ಗೆ ಎದ್ದಾಳೋದು, ತಿನ್ನೋದು, ಮಲ್ಕೊಳ್ಳೋದು, ಎಲ್ಲಾರು ಹೋಗೋದು, ಮತ್ತೆ ಬರೋದು, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಮತ್ತೆ ಎಲ್ಲಾದ್ರೂ ಹೋಗೋದು. ಗೈಸ್, ಯು ನೋ ವಾಟ್, ನಾವು ಕಾರಲ್ಲಿ ಹೋಗ್ತಿದ್ದಂಗೆ ಪ್ಲಾನ್ಸ್ ಚೇಂಜ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲೇ ಓಡಾಡ್ಕೊಂಡಿರೋಣ ಅನ್ಕೊಂಡಿದ್ದವರು IPL ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಫ್ರಮ್ ಬ್ಯಾಂಗ್ಳೂರ್ ಟು ಧರ್ಮಶಾಲಾ, RCB ವರ್ಸಸ್ GT ಮ್ಯಾಚ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಎಕ್ಸೈಟಿಂಗ್ ಗೈಸ್. ಕಾರಲ್ಲಿ ಹೋಗ್ತಾನೆ ಟಿಕೆಟ್ ಬುಕ್ ಮಾಡಿದ್ವಿ, ಹೋಟೆಲ್ ಬುಕ್ ಮಾಡಿದ್ವಿ, ಕ್ಯಾಬ್ ಬುಕ್ ಮಾಡಿದ್ವಿ, ಎಲ್ಲ ಆಗೋಯ್ತು. ಸೊ ಅಲ್ಲಿಂದಾನೆ ಡೈರೆಕ್ಟಾಗಿ ಮನೆಗೆ ಬಂದು ಫುಲ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಪ್ಲಾನ್ ಟು ಗೋ ಟು ದ ಏರ್ಪೋರ್ಟ್ ಡೈರೆಕ್ಟ್ಲಿ ಆಫ್ಟರ್ ಮೀ ಚೇಂಜಿಂಗ್ ಕ್ಲೋತ್ಸ್, ಆಫ್ ಕೋರ್ಸ್. So I'm so excited. I'm sure you're going to love this vlog as much as we love traveling from Bangalore to Dharamshala. So let's go to the airport. ಏನದು? Something very important, very nice. First one ತೆಗಿತಾ ಇದೀನಿ, ಯಾರ್ದಂತ ಗೊತ್ತಿಲ್ಲ. Let's see. First one ಬಂದ್ಬಿಟ್ಟಿದ್ದಾರೆ. Look at the name. Look at the name. ನಿಮ್ಗೆ ಹೋಗ್ಬೇಕಂತ ಅನ್ಸಿದಲ್ವಾ? ಸೊ ನಿಮ್ದೆ ಫಸ್ಟ್ RCB player t-shirt for semi-final, and let's open our all favorite Gauri. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಸ್ಟ್ರೈಟ್ ಆಗಿ ಮಾಡಿದಾರ. 100%. It's so nice. Player shirts have come, so I'll see you all in Dharmshala 26th of May. See you.
ಪ್ರವೀಣ್ ಹೋಗ್ತಿದ್ದಾರೆ ಅಂದ್ಮೇಲೆ ಅವ್ರು ಗೆಲ್ಲೇಬೇಕಲ್ವಾ? ಗೆಲ್ತಾರೆ. ನನಗೆ ಒಂದೊಂದ್ಸಲ ಮಳೆ ಬಂದ್ರೆ ಸಾಕು ಅನ್ಸುತ್ತೆ. ಹೆಂಗೋ ಫೈನಲ್ಗೆ ಹೋಗ್ಬಿಡ್ತಾರೆ, ಆಮೇಲೆ ನೋಡ್ಕೊಳ್ಳೋಣ. ನೋಡೋಣ, ಆಡ್ಲಿ ಪರವಾಗಿಲ್ಲ. ಅಷ್ಟೊಂದು ದೂರ ಹೋಗ್ತಾ ಇದೀವಿ ಈ ಸಲ. ಡೆಲ್ಲಿಗೆ ಹೋಗಿ ಡೆಲ್ಲಿಲಿ 2 ದಿನ ಇದ್ದಿ, ಆಮೇಲೆ ಮತ್ತೆ ಧರ್ಮಶಾಲೆ ಹೋಗಿ ಅಲ್ಲಿದ್ದಿ, ಅಲ್ಲಿಂದ ಮತ್ತೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾರ್ತ್ ಇಂಡಿಯಾ ಏನೇನು ಮೀಟಿಂಗ್ ನಾರ್ತ್ ಇಂಡಿಯಾ ಟ್ರಿಪ್. ಹಾ, ನಾರ್ತ್ ಇಂಡಿಯಾ ಟ್ರಿಪ್. ಹೌದು, ನಾರ್ತ್ ಇಂಡಿಯಾ ಟ್ರಿಪ್ ಇದು. ಸೊ ಎಲ್ಲಿ ಹೋಗ್ತಾ ಇದೀವಿ ಇವಾಗ? ಸ್ಟ್ರೈಡ್ ಅವೇ ಹೋಗ್ತಿರೋದು ಏರ್ಪೋರ್ಟ್ ಆದ್ಮೇಲೆ ಡೆಲ್ಲಿ. ತುಂಬಾ ಲೇಟ್ ಆಗ್ಬಿಟ್ಟಿದೆ, ಗೊತ್ತಿಲ್ಲ ರೀಚ್ ಆಗ್ತೀವಿ ಆನ್ ಟೈಮ್ ಅಂತ. ಇದು ಟೈಮ್ ತೋರಿಸ್ತಾ ಇದೆ. ಇನ್ನೊಂದು 3:30 ನಮ್ಗೆ 5 o'clock ಫ್ಲೈಟ್ ಇರೋದು. ಡ್ರೈವರ್ ಅವ್ರಿಗೆ ಕೇಳು, ರೀಚ್ ಆಗ್ತೀವ ಏರ್ಪೋರ್ಟ್ 4 ಗಂಟೆಗೆ ಅಂತ. ಆಗ್ತೀವಿ ದೇವ್ರ ದಯದಿಂದ. ದೇವ್ರ ದಯದಿಂದ ಅಲ್ಲ, ಡ್ರೈವರ್ ದಯದಿಂದ ಆಗ್ಬೇಕು ನೀನು. ಪ್ರವೀಣ್, it was a journey in itself to ಅಂತಿಮ ಕರೆಯಲ್ಲಿ ನಾವು ಅಂತಿಮ ಕರೆ. ಒಂದು ಕಾಫಿ ತಗೊಳ್ಳೋಣ ಅನ್ಕೊಂಡಿದ್ರೆ ರಾಮೇಶ್ವರಂ ಅಲ್ಲಿ ಆಗ್ಲಿಲ್ಲ. I'm feeling sad. ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಡೂಯಿಂಗ್ ಹಸ್ಬೆಂಡ್ ಡ್ಯೂಟೀಸ್, ಕ್ಯಾರಿಂಗ್ ಆಲ್ ದ ಲಗೇಜಸ್. ಏರ್ಪೋರ್ಟಿಂದ ಡೈರೆಕ್ಟಾಗಿ ITC ಮೌರ್ಯ ಅಂತ ಒಂದು ಹೋಟೆಲಿಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಸೊ ಪ್ರವೀಣ್ ಇಸ್ ಡೂಯಿಂಗ್ ದ ಚೆಕ್ ಇನ್ ಡ್ಯೂಟೀಸ್. ಸೊ ಇದಾದಮೇಲೆ ಊಟಕ್ಕೆ ಹೋಗೋದಾ ಪಾರ್ಟಿಗೆ ಹೋಗೋದಾ ಗೊತ್ತಿಲ್ಲ, ಲೆಟ್ಸ್ ಸಿ. ಬಟ್ ದ ಹೋಟೆಲ್ ಲುಕ್ಸ್ ರಿಯಲಿ ವೆರಿ ಬಿಗ್ ಫ್ರಮ್ ಔಟ್ಸೈಡ್. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಇನ್ ಡೆಲ್ಲಿ ಅಂತೆ. ಓಕೆ ಗೈಸ್, ನಾವು ಹೋಟೆಲಿಂದ ರೆಡಿ ಆಗಿಬಿಟ್ಟು ಪಾರ್ಟಿಗೆ ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲ ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ ಚೆಕ್ ಮಾಡಿದ್ರೆ ಇನ್ನೂ ಪಾರ್ಟಿನೇ ಸ್ಟಾರ್ಟ್ ಆಗಿಲ್ಲ. 11 ಗಂಟೆಗೆ ಹೊರಟ್ವಿ. ಸೊ 11 ಗಂಟೆ ವಿ ಥಾಟ್ ದಟ್ ಇಟ್ ಈಸ್ ನಾವು ಆಲ್ರೆಡಿ ಲೇಟ್ ಆಗಿಬಿಟ್ಟಿರ್ತೀವಿ ಅಥವಾ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿರುತ್ತೆ ಅಂತ. ಇಲ್ಲಿ ಎಲ್ಲ ಒಂದು 3-4 ಕ್ಲಬ್ಸಿಗೆಲ್ಲ ಓಟಾಡಿದ್ವಿ. ಇಲ್ಲೇ ಎಲ್ಲರೂ ಸ್ಟಾರ್ಟ್ ಆಗೋದು 12 ಗಂಟೆ, 12:30, 1 ಗಂಟೆವರೆಗೆ. ನಮ್ಮ ಬೆಂಗಳೂರಲ್ಲಿ 12:15 12:30, 1 ಗಂಟೆಗೆಲ್ಲ ಬಾಕ್ಲು ಹಾಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ 12 ಗಂಟೆಯಿಂದ 6 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಡೆಲ್ಲಿಲಿ. ಎಲ್ಲಿದ್ದೀವಿ ನೋಡಿ, ನಾನು ಇವಾಗ ಎಲ್ಲಿದ್ದೀವಿ ಅಂತ ಕೇಳ್ತೀನಿ ನಿಮಗೆ. ದಿ ಅಶೋಕ, ವೇರ್ ಇನ್ ಅಶೋಕ. ಅದು ಅಶೋಕ ಎಷ್ಟು ಹೋಟೆಲ್, ಎಂಥ ಹೋಟೆಲ್ ಅಂದರೆ ಇವನ್ ಏನದು ಪದ್ಮಭೂಷಣ ಪ್ರಶಸ್ತಿ ಎಲ್ಲ, ಪದ್ಮಶ್ರೀ ಪ್ರಶಸ್ತಿ ಎಲ್ಲ ಇಲ್ಲಿ ಮೇಲ್ಗಡೆ ಬಾಲಿ ರೂಮಲ್ಲಿ ಕೊಟ್ಟಿರೋದಾಯ್ತಾ. ಇಲ್ಲಿ ಎಷ್ಟು ಅವಾರ್ಡ್ಸ್ ಎಲ್ಲ ಇದೆ ಹೋಟ್ಲಿಗೆ ಅಂದರೆ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್, ವೆರಿ ಕ್ಲೋಸ್ ಟು ಆಲ್ ರಾಜನೀತಿ ಪೀಪಲ್ ಎಲ್ಲ. ಸೊ ಇಲ್ಲೇನೆ ಅಷ್ಟು ಪರ್ಮಿಷನ್ ಕೊಡ್ತಾರೆ. ನಮ್ಮ ಬ್ಯಾಂಗ್ಳೂರಲ್ಲೂ ಸ್ವಲ್ಪ ಪಾರ್ಟಿ ಪರ್ಮಿಷನ್ ಕೊಡ್ಬೇಕಂತ ಈ ಮುಖಾಂತರ ಕೋರಿಕೆ ಮಾಡ್ಕೊಳ್ಳೋ. ಅಲ್ಲ, 6 ಗಂಟೆವರೆಗೂ ತೆಗಿರುತ್ತಂತೆ ಕ್ಲಬ್ಸ್ ಇಲ್ಲಿ. ಯಾ ನೋಡಿ, ವಿ ಆರ್ ದ ಫಸ್ಟ್ ಪೀಪಲ್ ಟು ಕಮ್ ಟು ಪಾರ್ಟಿ. ಬಟ್ ಅವ್ರು ಹೇಳಿದ್ರು ಎಂಟ್ರಿನೇ ಇಲ್ಲ, ಎಂಟ್ರಿ ಸ್ಟಾರ್ಟ್ ಆಗೋದೇ 12:30 ಅಂತ. ಸೊ ಇಟ್ ಈಸ್ ವೆರಿ ಶಾಕಿಂಗ್ ಟು ಅಸ್ ಬೀಯಿಂಗ್ ಇನ್ ಇಂಡಿಯಾ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ತುಂಬ ಸ್ಟ್ರಿಕ್ಟು ಪಾರ್ಟಿ ಥಿಂಗ್ಸ್ ಬಗ್ಗೆ. ಬಟ್ ದಿಸ್ ಈಸ್ ನೈಸ್ ಆ್ಯಂಡ್ ರಿಫ್ರೆಶಿಂಗ್ ಟು ಪೀಪಲ್ ಹೂ ಲೈಕ್ ಟು ಪಾರ್ಟಿ ಆ್ಯಂಡ್ ಟು chill out in the evenings. So how do you like the Delhi? Oh, Delhi, I think ನಂಗೆ ತುಂಬ ಇಷ್ಟ ಆಗಿದೆ ಡೆಲ್ಲಿ, 110%. ಇನ್ನೂ ಬಂದು ಅರ್ಧ ದಿನನೂ ಆಗಿಲ್ಲ. ಐ ಗಾಟ್ ದ ವೈಬ್ ಆಫ್ ಡೆಲ್ಲಿ. ಸೊ ಅದೇನೋ ಅಂತಾರಲ್ಲ, ಒಂಚೂರು ಅದೇನೋ ನೂಲು ನೋಡಿದ್ರೆ ಸಾಕು, ಏನೋ ಅರ್ಥ ಮಾಡ್ಕೋಬೋದು ಅಂತ, ಸಮಥಿಂಗ್ ಲೈಕ್ ದ್ಯಾಟ್. ಐ ಗಾಟ್ ದ ವೈಬ್. ನಂಗೆ ಡೆಲ್ಲಿ ವೈಬ್ ಇಷ್ಟ ಆಯಿತು. ಡೆಲ್ಲಿ ಜನಗಳು ಅಂದರೆ ಇನ್ನೂ ಎಷ್ಟೋ ಸ್ವಲ್ಪ ಜಾಸ್ತಿ ನೋಡೋಕ್ಕಿದೆ, ಬಟ್ so far so good. ಐ ಆಮ್ ಲೈಕಿಂಗ್ ದಿ ವೈಬ್. Actually, Delhi people are very outgoing, very bindas. devils. ಆಮೇಲೆ ಭಯ ಇಲ್ಲ ಅವ್ರಿಗೆ. ಲೈಕ್ ಇಫ್ ದೇ ವಾಂಟ್ ಟು ಡೂ ಸಮಥಿಂಗ್. ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಏನೋ ಭಯನ ಮುಜುಗರ, ನೋ ಕನ್ಸರ್ವೇಟಿವ್ ಥಾಟ್ಸ್ ಅಲ್ವಾ. ಇಲ್ಲಿ ಏನೋ ಒಂಥರ ಬೇರೆ ಥರನೇ ಏನೋ ಮೆಂಟಾಲಿಟಿ ಜನಗಳದ್ದು. ಆಲ್ಸೋ ಜಿ ವ್ಯಾಗನ್ ಕಾರ್ ನೋಡಿದ್ವಿ, ಪೋರ್ಷೆ ಕಾರ್ ನೋಡಿದ್ವಿ, ಮೇ ಬ್ಯಾಕ್ ನೋಡಿದ್ವಿ. ಇಲ್ಲಿ ಟ್ಯಾಕ್ಸ್ ಕಮ್ಮಿ, ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಜಾಸ್ತಿ, ಅದಕ್ಕೆ ನಾವು ಯಾರು ತಗೊಳಲ್ಲ. ಬಂಗಾರು ಸ್ಟೇಟ್ ಟ್ಯಾಕ್ಸ್ ತುಂಬ ಜಾಸ್ತಿ. ಸೊ ಇವಾಗ 12:30ವರೆಗೂ ಕಾದ್ಬಿಟ್ಟು ಆಮೇಲೆ ನಾವು ಪಾರ್ಟಿಗೆ ಹೋಗ್ಬಿಟ್ಟು ಅದಾದಮೇಲೆ ಮನೆಗೆ ಹೋಗ್ತೀವಿ. ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಮೇ ಬಿ 5 o'clock ಆಗ್ಬೋದು, 6 o'clock ಆಗ್ಬೋದು, ಮೇ ಬಿ 1 hour. ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಬೇಜಾರಾಗಿ ಮನೆಗೆ. whether we are going to like it or not. So this is the outfit for the party. Zara skirt too. I don't know where the top is from. And what you're wearing, Praveen? Wearing clothes. I'm wearing clothes. Okay, let's go. ಹಲೋ ಪ್ರವೀಣ್, ನಿಮ್ಗಿಂತ ಬೇಗ ಎದ್ದು ನನ್ನ ಡ್ಯೂಟೀಸ್ನ ಮಾಡಿ ಮುಗಿಸಿದ್ದೀನಿ. ಇಲ್ಲಿ ಡ್ಯೂಟೀಸ್ ಮಾಡಕ್ ಬಂದಿಲ್ಲ, ಎಂಜಾಯ್ ಮಾಡಕ್ ಬಂದಿಲ್ಲ. ಓ, ಸೊ ಲೆಟ್ಸ್ ಎಂಜಾಯ್. ಚಿಲ್ ಮಾಡಕ್ ಬಂದಿದೀವಾ? ಸೂಪರ್ ಚಿಲ್.
ಸರಿ ಆಯ್ತು. We have Eid already, so that we are enjoying. ಓಕೆ, ಔಟ್ಫಿಟ್ ಚೆಕ್ ಬೇಗ. ಔಟ್ಫಿಟ್ ಚೆಕ್. ನನ್ನ ಔಟ್ಫಿಟ್ಟು ಚಕ್ರ ಅಂತ ಒಂದು ಬ್ರ್ಯಾಂಡಿಂದ. ನಿಮ್ಮದು? ನಮ್ದು ಇವತ್ತಾದ್ರೂ ಹೇಳಿ. ನಮ್ದು ಬಟ್ಟೆ ಅಷ್ಟೇ, ನಮ್ದು ಬಟ್ಟೆ. सुंदर कहाँ जा रहे हैं हम अब आज? हम पहले राष्ट्रपति भवन जाएंगे, उसके बाद में फिर ये इंडिया गेट, लाल किला, चांदनी चौक, और उसके बाद हुमायूं टूम, ओके, फिर लोटस टेम्पल, फिर कुतुब मीनार, यस, इतना ही जो भी दिल्ली का सारा है जनपद वगैरह सब दिखा देंगे। सारा दिखाएंगे आज। शॉपिंग के लिए किधर लेकर जा रहे हैं आप? शॉपिंग के लिए कुछ नहीं। शॉपिंग के लिए अगर करना है, किस तरह का शॉपिंग चाहिए बाजार, उस हिसाब से लेके हाँ, बाजार स्ट्रीट शॉपिंग, चांदनी चौक, चांदनी चौक, चांदनी चौक ठीक सस्ता है, शॉपिंग, सस्ता। दिल्ली वाला जो चीज मिलता है ना लोकल, ब्रांडेड वगैरह तो उधर दुबई में भी मिल जाता है। ब्रांडेड तो दुबई में मिल हाँ। जाता है, ठीक है, उधर चलिए। बाकी ये सरोजनी नगर है, हाँ, सरोजिनी, सरोजनी नगर तो पास में ही, लास्ट में वो देख लेना। हाँ, अच्छा। इवनिंग विल गो टू सरोजिनी। आप बेंगलुरु आ जाओ, बहुत खूबसूरत शहर है। अभी आएंगे सब। सुंदर जी, हम आपको एक कन्नड़ा का लाइन बोलूंगी, आप रिपीट करो. जी, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ಗೌರಿ ಪ್ರವೀಣ್ ಚಾನೆಲ್ಗೆ ಗೌರಿ ಪ್ರವೀಣ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಗೈಸ್. ಸುಂದರ್ ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ಲೇಬೇಕು ನೀವು. ಗೈಸ್, ರಿಪೋರ್ಟಿಂಗ್ ಲೈವ್ ಫ್ರಮ್ ರಾಷ್ಟ್ರಪತಿ ಭವನ್. ಈ ಜಾಗ ತುಂಬಾ ಸುಂದರವಾಗಿದೆ. ಆ ಕಡೆ ಈ ಕಡೆ ನೋಡಿ ಎಷ್ಟು ಕ್ಲೀನ್ ಆಗಿ, ಎಷ್ಟು ಸ್ವಚ್ಛವಾಗಿದೆ ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಗೈಸ್, ಪ್ರವೀಣ್ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದಾರೆ ಇಂಡಿಯಾ ಗೇಟ್ ಮುಂದೆ. ಓ ಮೈ ಗಾಡ್, ಆ ಫೋಟೋಗ್ರಾಫರ್ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಇವರು ಫುಲ್ ನೋಡಕ್ ಚೆನ್ನಾಗಿದ್ದಾರೆ ಅಂತ. Gauri's photo shoot by world renowned photographer in front of India Gate. ಓಹೋ, ಗೌರಿ ಬಿಡೆ ಹೋಗ್ಲಿ, ಅಲ್ಲಿ ನೋಡು ಮಗಳೇ. A few moments later. ಹಲೋ, ಚಾಂದಿನಿ ಚೌಕ್ ಜಲ್ಲಿ. ಪಾಪ ನಮ್ಮಿಬ್ರನ್ನ ಎಷ್ಟು ಹಿಂಗೆ ಕರ್ಕೊಂಡು ಹೋಗ್ತಾರಲ್ಲ. ರೈಡು ಚಾಂದಿನಿ ಚೌಕಲ್ಲಿ ಫುಲ್ ಶಾಪಿಂಗ್ ಮಾಡಿದ್ದೀವಿ ಗೈಸ್. ಶಾಪಿಂಗ್ ಬ್ಯಾಗ್ಸ್ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಇವಾಗ ಇಲ್ಲಿಂದ ಸರೋಜಿನಿ ಮಾರ್ಕೆಟಿಗೆ ಹೋಗೋಣ ಅನ್ಕೊಂತೀವಿ. ನಾವು ಸಿಕ್ಕಾಪಟ್ಟೆ ಥಂಡ ಕೂಲ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಎಲ್ಲರಿಗೂ ಹೇಳ್ಬೇಕಂದ್ರೆ. ಐ ಥಿಂಕ್ ದುಬೈಗಿಂತನೂ ಜಾಸ್ತಿ ಒಂಥರ ಚುಚ್ಚೋ ಬಿಸಿಲು ಇಲ್ಲಿ, ಬಟ್ ಇಟ್ಸ್ ಓಕೆ. ಯಾ, ನೋಡಿ ಮಾರ್ಕೆಟ್ಸ್ ಎಲ್ಲ ನೋಡಿ, ಆ ಕಡೆ ಒಳ್ಳೊಳ್ಳೆ ಡಿಸೈನರ್ಸ್. ಮನೀಶ್ ಮಲ್ಹೋತ್ರಾ, ಸಬ್ಯಸಾಚಿ ಎಲ್ಲ ಇಲ್ಲೇ ಇದೆ. ಮನೀಶ್ ಮಲ್ಹೋತ್ರ ಅವರೆಲ್ಲನೂ ಇಲ್ಲೇ ಮಾಡ್ತಾರೆ. ಇಲ್ಲೇ ಮಾಡ್ಸೋದು ಕರೆಕ್ಟ್. ಮನೀಶ್ ಮಲ್ಹೋತ್ರಾ ಇದ್ರಿ ಕರೆಂಗೆ ಕರೆಕ್ಟ್. ಸೊ ಯಾರಿಗೆಲ್ಲ ಮದುವೆ ವೆಡ್ಡಿಂಗ್ ಶಾಪಿಂಗ್ ಮಾಡಬೇಕು ಅಂದ್ರೆ ದೇ ಕ್ಯಾನ್ ಕಮ್ ಹಿಯರ್ ಫಾರ್ ಲೆಹೆಂಗಾ ಅಂಡ್ ಸೂಪರ್ well thought through good designs. Yeah. Many unbearable hours later. ಹಲೋ, ಗುಡ್ ಮಾರ್ನಿಂಗ್ ಜನರೇ. ಇವತ್ತು ನಾವು ಧರ್ಮಶಾಲಾಗೆ ಹೋಗ್ತಾ ಇದ್ದೀವಿ. ಯಾಕೆ ಪ್ರವೀಣ್? RCB ಮತ್ತೆ GT ಮ್ಯಾಚ್ ನೋಡೋದಕ್ಕೆ. ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಬಂದಿದ್ದು. ಸೊ ಲೆಟ್ಸ್ ಟೇಕ್ ಅ ಫ್ಲೈಟ್ ಆ್ಯಂಡ್ ಗೋ ಟು ಧರ್ಮಶಾಲಾ ಟು ಸಿ ದ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ RCB and GTದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಜಾರಾ ಪ್ಯಾಂಟ್, ಜಾರಾ ಟಾಪ್. ನಿಮ್ದು ಎಲ್ಲಿದು ಗೊತ್ತಿಲ್ಲ, ಅವ್ರು ಹೇಳೋದು ಇಲ್ಲ ಅಷ್ಟೇ. ಸೊ ಕೇಳೋದು ಬೇಡ. Diesel pant, Discovery Cat edition. If anyone don't know, one of the best sneaker. And Diesel, and this is I think I don't know. Yeah. Whatever. ವಿರಾಟ್ ಕೊಹ್ಲಿನ ಮೀಟ್ ಮಾಡಿದ್ರೆ ಏನು ಹೇಳ್ತೀರಾ? Oh my god, that's a big thing. ನನ್ನ ಲೈಫಲ್ಲಿರೋ ಇಬ್ಬರೇ ರೋಲ್ ಮಾಡಲ್ಸ್ ವಿಚ್ ಐ ಥಿಂಕ್ ಆಫ್ ದಮ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಅವರಿಬ್ಬರೇ ಅಟ್ ದಿಸ್ ಪಾಯಿಂಟ್ ಇನ್ ಟೈಮಲ್ಲಿ. ಯಾರ್ಯಾರದು? ಅವ್ರ ಸಾಧನೆ, ಏಳಿಗೆ, ಯಶಸ್ಸು ಜೊತೆಗೆ ಅವರು ಕೆಳಗಡೆಯಿಂದ ಮೇಲೋಗಿರೋ ರೀತಿ, ಇವತ್ತಿಗೂ ಅವರ ಶ್ರಮ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಅವರು ಹೊಸದನ್ನು ಕಲಿತು ಅದಕ್ಕೆ ಅಳವಡಿಸ್ಕೊಂಡು ಹೋಗಿದ್ದಾರೆ. ನೀವು ಅವ್ರ ಜೀವನ ಶೈಲಿ ಆಗಲಿ ಅಥವಾ ಕಂಪ್ಲೀಟ್ ಅವ್ರದ್ದು ಒಂದು ಲಾಸ್ಟ್ 10-15 ವರ್ಷನ ಸ್ಟಡಿ ಮಾಡಿದ್ರೆ
ತುಂಬ ಮನಕ್ಕೆ ಟಚ್ ಆಗೋಂಥದ್ದು. ನಥಿಂಗ್ ಈಸ್ ಈಸಿ ಇನ್ ಲೈಫ್. ಪ್ರತಿಯೊಂದು ಹಂತದಲ್ಲೂ ಅದರದಾದಂಥ ಕಲಿಕೆ, ಅದರದಾದಂಥ ಶ್ರಮ, ಅದರದಾದಂಥ ಶ್ರದ್ಧೆ, ಮತ್ತು ದಟ್ ಡಿಮ್ಯಾಂಡ್ಸ್ ಮೋರ್ ವಿತ್ ದಟ್ ಡಿಮ್ಯಾಂಡ್ಸ್ ನ್ಯೂ ಯು. ನೀವೊಂದು ಹೊಸದಾಗಿ ಒಂದು ಏನೋ ದಟ್ ಡಿಮ್ಯಾಂಡ್ಸ್ ನ್ಯೂ ಯು. ನೀವು ಹಳೆಯ ವರ್ಷನ್ ಅದಕ್ಕೆ ಸೆಟ್ ಆಗಲ್ಲ. ಪ್ರತಿಯೊಂದು ಹಂತಕ್ಕೆ ಹೊಸ ವರ್ಷನ್ ಬೇಕು. ಆ ಹೊಸ ವರ್ಷನ್ನ ಹಂತಕ್ಕೆ ಅವ್ರು ಕೊಟ್ಕೊಂಡ್ರೇನೆ ಬೆಳೆಯೋಕ್ಕಾಗತ್ತೆ ಅನ್ನೋದಕ್ಕೆ ಉದಾಹರಣೆ ವಿರಾಟ್ ಕೊಹ್ಲಿ ಎಷ್ಟು. ಈ ಏರ್ಪೋರ್ಟ್ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ, ಓ ಮೈ ಗಾಡ್. ಇದು ಒಂದೇ ಫ್ಲೈಟ್ ಇರೋದಾಯ್ತಾ? ಇಲ್ಲಿಗೆ ಬಂದರೆ ಆಲ್ರೆಡಿ ಮನೆಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದೇ ಎಕ್ಸಿಟ್ ಏನೋ ಇಮಿಗ್ರೇಷನ್, ಸಾರಿ what do we call that? ಅರೈವಲ್ಸ್ದು ತಗೊಳ್ಳೋದು ಲಗೇಜ್ ಎಲ್ಲ. ಇದು ಏನು ಒಂದು 100 ಮೀಟ್ರ್ ಇಲ್ಲ ಇದು. ಅದು ಹೆಂಗೆ ಇಳಿಸಿದ್ರು ಅವ್ರು ದೇವ್ರಿಗೆ ಗೊತ್ತು. ಅಲ್ಲಿಂದ ಜಸ್ಟ್ ಗಾಟ್ ಡೌನ್ ಫ್ರಮ್ ದೇ ಆ್ಯಂಡ್ ದೆನ್ ಇಲ್ಲೆಲ್ಲ ಮೋಸ್ಟ್ ಆಫ್ ದೆಮ್ ಅವ್ರು ನೋಡಿ ಕ್ರಿಕೆಟ್ ಆಡೋಕ್ಕವ್ರೇನೋ ಇದೆಲ್ಲ ಎಂಥದ್ದು ಕಮೆಂಟೇಟರ್ಸ್ ಯಾರು ಇಲ್ಲ. ದೇರ್ ಸಮ್ ಟೆಕ್ನಿಕಲ್ ಸ್ಟಾಫ್ ಹ್ಯಾವ್ ಟ್ರಾವೆಲ್ಡ್ ಅಲಾಂಗ್ ವಿತ್ ಅಸ್. A few moments later. ಇವತ್ತು RCB ವರ್ಸಸ್ GT ಮ್ಯಾಚ್ ನೋಡಕ್ ಬಂದಿದ್ದೀವಿ ಬಿಕಾಸ್ ಆಫ್ ದಿಸ್ ಮ್ಯಾನ್ ಹೂ ಇಸ್ ಅ ಕ್ರೇಜಿ RCB ಆ್ಯಂಡ್ ಮಿಸ್ಟರ್ ವಿರಾಟ್ ಕೊಹ್ಲಿ ಫ್ಯಾನ್. ಸೊ ಇಲ್ಲಿ ಅಬೌವ್ 6,000 ಅಬೌವ್ ಸಿ ಲೆವೆಲ್ ಇದ್ದೀವಿ. ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ದಾರಿ ಇದೆ. ಇಟ್ಸ್ ಅ ವೆರಿ ಅಡ್ವೆಂಚರಸ್. ಅದಾದ್ಮೇಲೆ ಮತ್ತೆ ಕ್ಯಾಬ್ ತಗೊಂಡು ಕೆಳಗಡೆ ಹೋಗ್ಬೇಕು. ಎಸ್ ಗೈಸ್, ಐ ಆಮ್ ಫೀಲಿಂಗ್ ಬ್ರೆತ್ಲೆಸ್. ವಿರಾಟ್ ಕೊಹ್ಲಿ, ಯು ಬೆಟರ್ ವಿನ್. ಓಕೆ, RCB ಫುಲ್ ಟಿ ಶರ್ಟ್ ಹಾಕೊಂಡು ಫುಲ್ ರೆಡಿ ಆಗಿದ್ದೀವಿ. RCB ಸಪೋರ್ಟ್. ಇಲ್ಲೆಲ್ಲ ಫುಲ್ RCB ಫ್ಯಾನ್ಸ್ ಇರೋದು. ಎಲ್ಲ ಇಲ್ಲಿ ರೋಡ್ ಸೈಡ್ ಟಿ ಶರ್ಟ್ ಮಾರೋರು ಕೂಡ ಎಲ್ಲ RCBದೇ ಮಾಡ್ತಾ ಇರೋದು, ಬೇರೆ ಯಾರು GT ಮಾಡ್ತಾ ಇಲ್ಲ. ಯಾರು ನೋಡಿದ್ರು ಬರೀ RCB ಟಿ ಶರ್ಟ್ ಹಾಕೊಂಡಿದ್ದಾರೆ ಇಲ್ಲಿ. RCB ನಾನು ಇದುವರೆಗೂ ಒಂದು GT ಟಿ ಶರ್ಟೇ ನೋಡಿಲ್ಲ. ಹೌದು, ಸ್ಟೇಡಿಯಂ ಅಲ್ಲೂ ನೋಡಬಾರ್ದು, ನೆಕ್ಸ್ಟ್ ಅವ್ರನ್ನ ನೋಡಬಾರ್ದು, ಫೈನಲ್ ಅವ್ರನ್ನ ನೋಡಬಾರ್ದು. ಇಲ್ಲಿ ನಮ್ ಯಂಗ್ ಅಂಡ್ ಎನರ್ಜೆಟಿಕ್ RCB ಫ್ಯಾನ್ಸ್ ಇದ್ದಾರೆ. ಅಂಕಲ್, ಎಲ್ಲಿಂದ ಬಂದಿರೋದು? ಬರೀ ಮ್ಯಾಚ್ ನೋಡಕ್ಕೆ ಅಂತಾನೆ ಬಂದಿದ್ದಾರೆ ಇವತ್ತು. ಬೆಂಗಳೂರಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಇಲ್ಲಿಗೆ. ಕರ್ನಾಟಕದ ಅಸ್ಮಿತೆ RCB, ಕರ್ನಾಟಕದ ಹೃದಯ RCB. ಜಯ ನಮ್ಮದೇ. ರಿಯಲ್ ಟ್ರೂ ಫ್ಯಾನ್ಸ್ ಅಂದ್ರೆ RCB ಅವ್ರು ನೋಡಿ ಹಿಂಗೆ. ಅಲ್ಲಿಂದ ಓನ್ಲಿ ಫಾರ್ ಮ್ಯಾಚ್ ಯಂಗ್ ಅಂಡ್ ಎನರ್ಜೆಟಿಕ್ ಆಂಟಿ ಅಂಕಲ್ ಬಂದಿದ್ದಾರೆ. ಇವತ್ತು RCB ಗೆಲ್ಲೇಬೇಕು, ಏನಂತೀರಾ? 100%. ಬೈಕ್ GT or RCB? RCB. ಎಷ್ಟು ಹತ್ತಿರದಿಂದ ಕಪ್ ನೋಡ್ಬೇಕಾಗ್ಬೋದು ನೋಡಿ. ಇವಾಗಿನ ಇಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಸೆಟಪ್, ಇಲ್ಲೇ ಪ್ಲೇಯರ್ಸ್ ಕೂತ್ಕೊಳ್ಳೋದು. ಯಾರು GTನ RCBನ ಅದು ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ಲೈಕ್ಲಿ RCB ಜಾಗ ಇದು. ಅದು ಬಂದು GT ಪ್ಲೇಯರ್ಸು. ನಾವು ಕೂತಿರೋದು ಇಲ್ಲೇ. ಓಕೆ, ಇಲ್ಲಿ ಅಲ್ಲಿ ಮುಂದೆ ಸೆಲೆಬ್ರಿಟೀಸ್ ಎಲ್ಲ ಕೂತಿರ್ತಾರೆ. ನಮ್ಮ ಸೆಲೆಬ್ರಿಟಿ ಬಂದು ಅಲ್ಲಿ ಕೂತಿದ್ದಾರೆ. ವಿ ಆರ್ ಅರ್ಲಿ, ಫಸ್ಟ್ ಟೈಮ್. ವಂಡರ್ಫುಲ್, ವೆರಿ ನೈಸ್ ಗ್ರೌಂಡ್. ಆ್ಯಂಡ್ ಲುಕ್ ಅಟ್ ದಿಸ್ ವ್ಯೂ. My goodness. This is literally breathtaking. High altitude and the ball will go high. Tails is the ball wanted. Virat! RCB ಗೆಲ್ತಾ ಇದೆ. ನಾವು ಆರಾಮಾಗಿ ಇಲ್ಲಿ ಊಟ ಮಾಡಕ್ ಬಂದಿದ್ದೀವಿ. ಏನು ತಲೆ ಕೆಡ್ಸ್ಕೊಂಡಿರ. ಅಲ್ಲಿ ಮ್ಯಾಚ್ ನಡೀತಾ ಇದೆ. ಗುಜರಾತ್ ಟೈಟನ್ಸ್ ಅವರು ಆಗ್ಲೇ ಎಷ್ಟು 57 for 5 ವಿಕೆಟ್ಸ್ ಆಗಿದೆ. ಸೊ ವಿ ಆರ್ ಚಿಲ್ಲಿಂಗ್ ಇನ್ ದ ಲಾಂಚ್, ಊಟ ಮಾಡ್ಕೊಂಡು. ಊಟ ಚೆನ್ನಾಗಿತ್ತು ಇಲ್ಲಿ. ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ವಿ ವಿಟ್ನೆಸ್ಡ್ ಎವರ್ ಅಂತಾನೆ ಹೇಳ್ಬೋದು. ದ ಫೈರ್ ವರ್ಕ್ಸ್, ಸೆಲೆಬ್ರೇಷನ್ಸ್ ಎಲ್ಲ, ಇಟ್ ವಾಸ್ ಅಮೇಜಿಂಗ್. ವಾಟ್ ಡು ಯು ಥಿಂಕ್, ಪ್ರವೀಣ್? No,
ತುಂಬಾ ಚೆನ್ನಾಗಿದೆ. ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಮ್ಯಾಚ್ ಆಗಿದ್ದು, ನೋಬಾಲ್ ಆಗಿದ್ದು, ಹೊಡೆದಿದ್ದು, ನಂಬರ್ ಆಗಿದ್ದು, ಆಮೇಲೆ ಸ್ಕೋರ್ ಆಗಿದ್ದು ಒಳ್ಳೇದು. ಐ ಮೀನ್ ಇಟ್ಸ್ ನೈಸ್ ಅಲ್ಲ. RCB ಗೆಲ್ಲೋದು ನೋಡೋದೇ ಸಂತೋಷ. ಅದರಲ್ಲಿ ಸೆಮಿಫೈನಲ್ ನಾವು ಎಲ್ಲೆಲ್ಲಿಂದನೋ ಫ್ಲೈಟ್ ಇಟ್ಕೊಂಡು ಎಲ್ಲಿಂದೋ ಬಂದು ಇಷ್ಟು ವಿಟ್ನೆಸ್ ಮಾಡಿದ್ದು. ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಐ ನೋ ಈಕ್ವಲಿ ನೀವೆಲ್ಲರೂ ತುಂಬ ಖುಷಿಯಾಗಿದ್ದಾರೆ ವಿಷಯದಲ್ಲಿ ಅನ್ಕೊಂಡಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಊಟ ಚೆನ್ನಾಗಿದೆ ಧರ್ಮಶಾಲದಲ್ಲಿ, ನೀರು ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಒಳ್ಳೆ ಅತ್ಯುತ್ತಮವಾದ ವಾತಾವರಣ. RCBಗೆ ಲಕ್ಕಿ ಅಲ್ವಾ ಧರ್ಮಶಾಲ? ಎಸ್ 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 ಎಸ್. ಗೈಸ್, ಇವಾಗ ಏನ್ ಭಯ ಅಂದ್ರೆ ಇಲ್ಲಿಂದ ಹೋದ್ಮೇಲೆ ನಮ್ ರೆಸಾರ್ಟ್ಗೆ 1 ಕಿಲೋಮೀಟರ್ ಟ್ರೆಕ್ ಮಾಡ್ಬೇಕು ಈ ರಾತ್ರಿ 12 ಗಂಟೆ ಕತ್ಲೆಯಲ್ಲಿ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಐ ಆಮ್ ಅ ಹ್ಯಾಪಿ ಪರ್ಸನ್ ಟುಡೇ. ಸೊ ಹ್ಯಾಪಿ ಆಗಿ ರೆಸಾರ್ಟ್ಗೆ ನಾನು ಹೋಗ್ತೀನಿ. ಒಂದು 750 800 ಮೀಟರ್ ನಡ್ಕೊಂಡು ಹೋಗ್ಬೋದು, ತೊಂದರೆ ಏನಾಗಲ್ಲ. ಏನು ಮನಸ್ಸಿದ್ದರೆ ಮಾರ್ಗ, ಆ ಮಾರ್ಗನೂ ನಾವು ಮಾಡೋಣ. ಇವತ್ತು ಮನಸ್ಸಿದೆ, ಆದ್ರೆ ಅದಕ್ಕೆ ಹೋಗ್ತೀವಿ. ಗೈಸ್, ಇಲ್ಲಿ ಊಟ ಸರ್ವ್ ಮಾಡ್ತಾ ಇದ್ದಾರೆ. ಊಟನೂ ತುಂಬಾನೇ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ವೆರೈಟಿ ಇತ್ತು, ಚೆನ್ನಾಗಿ ಊಟ ಮಾಡಿದ್ವಿ. The next day. Guys, yesterday's match was so sexy, so hot. Oh my god, so exciting ಆಗಿತ್ತು. IPL 2026 ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. RCB ವರ್ಸಸ್ GT. ಅದರಲ್ಲಿ RCB 250+ ಸ್ಕೋರ್ ಮಾಡಿದ್ದು ನೀವೆಲ್ಲ ನೋಡಿರ್ಬೋದು ಟಿ ವಿಯಲ್ಲಿ. ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಮ್ಯಾಚ್ ಫಾರ್ ಮೀ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಮ್ಯಾಚ್ ಮುಗಿಸ್ಕೊಂಡು ಮಧ್ಯರಾತ್ರಿ 1 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಇದೇ ರೆಸಾರ್ಟಿಗೆ ಬಂದಿದ್ದು. ದಿಸ್ ರೆಸಾರ್ಟ್ ಇಸ್ ಸೋ ಬ್ಯೂಟಿಫುಲ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. 6000 ಫೀಟ್ ಅಬವ್ ಸೀ ಲೆವೆಲಲ್ಲಿ ಇದ್ದೀವಿ ನಾವು. ಸೊ ದಿಸ್ ರೆಸಾರ್ಟ್ದು ಹೆಸರೇನಂದರೆ ಈಗಲ್ಸ್ ನೆಸ್ಟು. ಇಟ್ಸ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. ಆಮೇಲೆ ನೋ ಪೊಲ್ಯೂಷನ್, ನೋ ಟ್ರಾಫಿಕ್, ನಥಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಬನ್ನಿ ತೋರಿಸ್ತೀನಿ ಏನೇನಿದೆ ಈ ರೆಸಾರ್ಟಲ್ಲಿ ಅಂತ. ಸೊ ಇಲ್ಲೆಲ್ಲ ರೂಮ್ಸ್ ಇದೆ. ಆ್ಯಂಡ್ ಅಲ್ಲಿ ಹಾರ್ಸ್ ಇತ್ತಪ್ಪ ನಾವು ಬಂದಾಗ. ಹಾರ್ಸ್ ಇವಾಗ ಕಾಣಿಸ್ತಾ ಇಲ್ಲ. ವ್ಯೂ ನೋಡಿ ಗಾಯ್ಸ್, ಅಲ್ಲಿ ತೋರಿಸಿದಿ. That is the Himalayan range, snow-capped mountains. Guys, around the pine trees, around beautiful flowers, around greenery. ಆಮೇಲೆ ಯಾರಿಗೆಲ್ಲ ಈ ರೆಸಾರ್ಟ್ದು ಇನ್ಫಾರ್ಮೇಷನ್ ಬೇಕೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಔಟ್ ಆ್ಯಂಡ್ ಬುಕ್ ವಿತ್ ದೆಮ್. ಬಿಕಾಸ್ ಯಾರಿಗೆಲ್ಲ ಅಡ್ವೆಂಚರ್ ಇಷ್ಟನೋ ಪ್ಲೀಸ್ ಬುಕ್ ದಿಸ್ ರೆಸಾರ್ಟ್. ಯಾಕಂದರೆ ಇಲ್ಲಿ ಸುತ್ತಮುತ್ತಲು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಮೌಂಟೇನ್ಸ್ ಇದೆ. ಸೊ ಇಟ್ಸ್ ಗುಡ್ ಫಾರ್ ಪೀಪಲ್ ಹೂ ಲೈಕ್ ಟು ಡೂ ಅಡ್ವೆಂಚರಸ್ ಥಿಂಗ್ಸ್. ಕಮ್. ಸೊ ಇದು ಡೈನಿಂಗ್ ಏರಿಯಾ ಕಮ್ ಲಾಂಜ್ ಏರಿಯಾ ಕಮ್ ಚಿಲ್ಲಿಂಗ್ ಔಟ್ ಏರಿಯಾ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ಬನ್ನಿ. ಗಾಯ್ಸ್, ಧರ್ಮಶಾಲಾದು ಬೆಸ್ಟ್ ವ್ಯೂ ನೀವು ಇಲ್ಲಿಂದ ನೋಡ್ಬೋದು. ನಾನಂತೂ ಚಾಯ್ ಕುಡ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಈ ಡೆಲ್ಲಿ ಟು ಧರ್ಮಶಾಲಾ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ, ಯಾಕಂದರೆ ತುಂಬಾ ಲಾಂಗ್ ಆಗಿದೆ. ಸೊ ಐಡ್ ಲೈಕ್ ಟು ಎಂಡ್ ದಿಸ್ ವ್ಲಾಗ್ ಬೈ ಸೇಯಿಂಗ್ ಐ ಹ್ಯಾವ್ ಎಂಜಾಯ್ಡ್ ದ ಮೋಸ್ಟ್ ವಿತ್ ಮೈ ಹಸ್ಬೆಂಡ್. ಈ IPL ಮ್ಯಾಚು ಆ್ಯಕ್ಚುಲಿ ಸರ್ಪ್ರೈಸ್ ಆಗಿದ್ದು, ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಮ್ಯಾಚ್ಗೆ ಹೋಗಬೇಕು ಅಂತ. ದಿಸ್ ಮೂಮೆಂಟ್ ಈಸ್ ಗೋಯಿಂಗ್ ಟು ಸ್ಟೇ ವಿತ್ ಮೀ ಅಂಟಿಲ್ ದ ಎಂಡ್ ಆಫ್ ಮೈ ಟೈಮ್. ಸೊ ಐ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ನೀವೂ ಈ ವ್ಲಾಗ್ ನೋಡಿಕೊಂಡು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಆಲ್ಸೋ ಪ್ರವೀಣ್, ನೀವು ನನ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀರಲ್ಲ, ಎಸ್ ಕೇಳಿ ಸಬ್ಸ್ಕ್ರೈಬರ್ಸ್ ನೆಕ್ಸ್ಟ್ ಏನು ದಯವಿಟ್ಟು ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ನೀವು ನೋಡಬೇಕಂತ ಕಮೆಂಟ್ ಮಾಡಿ. ಸೊ ಗೌರಿ ಅವರು ಅದೇ ಥರ ವಿಡಿಯೋ ಮಾಡ್ತಾರೆ, ಅದಕ್ಕೆ ನಾನು ಪ್ರೋತ್ಸಾಹ ಕೊಡ್ತೀನಿ. ಧನ್ಯವಾದಗಳು. Thank you so much, ಬಿಫೋರ್ guys. ಮೀ ಲೆಟಿಂಗ್ ಯು ಗೋ, ಎಂಜಾಯ್ ದಿಸ್ ವಂಡರ್ಫುಲ್ ವ್ಯೂ.